ನಮಸ್ಕಾರ ಸ್ನೇಹಿತರೆ. ಭಾರತದ ಇತಿಹಾಸದಲ್ಲಿ ಅನೇಕ ಮಹಾಪುರುಷರು ಹುಟ್ಟಿದ್ದಾರೆ. ಆದರೆ ಅವಮಾನದಲ್ಲೇ ಹುಟ್ಟಿ ಗೌರವವನ್ನೇ ಬರೆಯಿಸಿದ ವ್ಯಕ್ತಿ ಒಬ್ಬನೇ. ಅವರು ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. 1891 ಏಪ್ರಿಲ್ 14 ಮಧ್ಯಪ್ರದೇಶದ ಮಹೂ ಎಂಬ ಸಣ್ಣ ಊರು. ಬಡ ಸೇನಾ ಕುಟುಂಬದಲ್ಲಿ ಒಂದು ಮಗು ಜನಿಸಿತು. ಆ ಮಗುವಿಗೆ ಶಕ್ತಿಯೇ ಇರಲಿಲ್ಲ. ಹೆಸರು ಮಾತ್ರ ಇತ್ತು, ಭೀಮ್ರಾವ್. ಆದರೆ ಸಮಾಜ ಅವನನ್ನು ಹೆಸರಿನಿಂದ ಕರೆಯಲಿಲ್ಲ, ಜಾತಿಯಿಂದಲೇ ಗುರುತಿಸಿತು. ಆ ಕಾಲದ ಭಾರತದಲ್ಲಿ ಕೆಲವರು ಹುಟ್ಟುತ್ತಲೇ ದೇವರಂತೆ, ಕೆಲವರು ಹುಟ್ಟುತ್ತಲೇ ದೋಷಿಗಳಂತೆ. ಭೀಮ್ರಾವ್ 2ನೇ ವರ್ಗಕ್ಕೆ ಸೇರಿದವನು. ಅಧ್ಯಾಯ 2. ಶಾಲೆಯಲ್ಲೇ ಆರಂಭವಾದ ಹೋರಾಟ. ಭೀಮ್ರಾವ್ ಶಾಲೆಗೆ ಹೋದ ದಿನ ಅವನು ಮೊದಲು ಕಲಿತ ಪಾಠ ಅಕ್ಷರಗಳಲ್ಲ, ಅವಮಾನ. ತರಗತಿಯಲ್ಲಿ ಬೆಂಚ್ ಮೇಲೆ ಕುಳಿತುಕೊಳ್ಳಲು ಅವಕಾಶ ಇರಲಿಲ್ಲ. ನೆಲದ ಮೇಲೆ, ತರಗತಿಯ ಹೊರಗಡೆ ಒಂದು ಮೂಲೆಯಲ್ಲಿ ಅವನು ಕುಳಿತ. ಗುರು ಪಾಠ ಹೇಳುತ್ತಿದ್ದರು, ಆದರೆ ಅವನ ಕಡೆ ನೋಡುವುದಿಲ್ಲ. ಕುಡಿಯಲು ನೀರು ಬೇಕಾದಾಗ ಅವನ ಕೈ ನೀರನ್ನು ಮುಟ್ಟುವಂತಿಲ್ಲ. ಯಾರಾದರೂ ಮೇಲಿಂದ ಸುರಿಸಬೇಕು. ಒಂದು ದಿನ ಯಾರೂ ನೀರ ಸುರಿಸಲಿಲ್ಲ. ಆ ಮಗು ದಾಹದಿಂದಲೇ ಕುಳಿತ. ಆ ದಿನ ಅವನ ಕಣ್ಣಲ್ಲಿ ನೀರಿತ್ತು, ಆದರೆ ಆ ಕಣ್ಣೀರೇ ಮುಂದೆ ಕ್ರಾಂತಿಯಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಅಧ್ಯಾಯ 3. ಬಡತನ ಮತ್ತೊಂದು ಶತ್ರು. ಜಾತಿಯ ಜೊತೆಗೆ ಬಡತನವೂ ಅವನ ಬೆನ್ನತ್ತಿತ್ತು. ಒಂದು ಹೊತ್ತು ಊಟವೂ ಗ್ಯಾರಂಟಿ ಇರಲಿಲ್ಲ. ಬಟ್ಟೆ ಹರಿದು ಹೋಗುತ್ತಿದ್ದವು. ಪುಸ್ತಕ ಕೊಳ್ಳಲು ಹಣ ಇರಲಿಲ್ಲ. ಆದರೂ ಭೀಮ್ರಾವ್ ಒಂದು ನಿರ್ಧಾರ ಮಾಡಿಕೊಂಡಿದ್ದ. ನಾನು ಬಡವನೆಂದೇ ಸಾಯುವುದಿಲ್ಲ, ನಾನು ಅಜ್ಞಾನಿಯಾಗಿಯೂ ಸಾಯುವುದಿಲ್ಲ. ಅವನು ಹಳೆಯ ಪುಸ್ತಕಗಳನ್ನು ಓದಿದ, ಬೇರೆಯವರಿಂದ ಕೇಳಿ ಕಲಿದ, ರಾತ್ರಿ ಬೆಳಕಿಲ್ಲದಾಗಲೂ ಓದಿದ. ಅವನಿಗೆ ಗೊತ್ತಿತ್ತು, ಶಿಕ್ಷಣವೇ ಮುಕ್ತಿ. ಅಧ್ಯಾಯ 4. ತಂದೆಯ ಪ್ರೇರಣೆ. ಭೀಮ್ರಾವ್ ತಂದೆ ರಾಮ್ಜಿ ಸಕ್ಪಾಲ್ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದವರು. ಅವರು ಮಗನಿಗೆ ಹೇಳುತ್ತಿದ್ದ ಮಾತು ಒಂದೇ: ನೀನು ಎಷ್ಟು ತುಳಿಯಲ್ಪಟ್ಟರೂ ನಿನ್ನ ಮನಸ್ಸು ತುಳಿಯಬೇಡ. ತಂದೆಯ ಮಾತುಗಳು ಭೀಮ್ರಾವ್ ಹೃದಯದಲ್ಲಿ ಬಿತ್ತನೆಯಾಗಿದ್ದವು. ಅದೇ ಬೀಜ ಮುಂದೆ ದೊಡ್ಡ ವೃಕ್ಷವಾಯಿತು. ಅಧ್ಯಾಯ 5. ಮೊದಲ ಜಯ ಶಿಕ್ಷಣದಲ್ಲಿ. ಎಲ್ಲ ಅಡೆತಡೆಗಳ ನಡುವೆಯೂ ಭೀಮ್ರಾವ್ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡೆದ. ಅವನು ಮುಂಬೈ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆದ. ಅದು ಅವನ ಜೀವನದ ಮೊದಲ ದೊಡ್ಡ ಗೆಲುವು. ಸಮಾಜ ತಳ್ಳಿದ ಹುಡುಗ ವಿಶ್ವವಿದ್ಯಾಲಯದ ಮೆಟ್ಟಿಲೇರಿದ. ಅವನ ಪ್ರತಿಭೆಯನ್ನು ನೋಡಿ ಬರೋಡಾ ಮಹಾರಾಜರು ವಿದ್ಯಾರ್ಥಿ ವೇತನ ನೀಡಿದರು. ಅದೇ ಅವನನ್ನು ವಿದೇಶಕ್ಕೆ ಕರೆದೊಯ್ತು. ಅಧ್ಯಾಯ 6. ವಿದೇಶ ಗೌರವದ ಮೊದಲ ಅನುಭವ. ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯ. ಅಲ್ಲಿ ಭೀಮ್ರಾವ್ ಮೊದಲ ಬಾರಿಗೆ ಅನುಭವಿಸಿದ್ದದ್ದು ಏನು ಗೊತ್ತಾ? ಮಾನವೀಯತೆ. ಯಾರೂ ಅವನ ಜಾತಿ ಕೇಳಲಿಲ್ಲ, ಯಾರೂ ಅವನನ್ನು ದೂರ ಇಡಲಿಲ್ಲ. ಅವನನ್ನು ಅವನ ಪ್ರತಿಭೆಯಿಂದಲೇ ಗುರುತಿಸಿದರು. ಅಲ್ಲಿ ಅವನು ಅರ್ಥ ಮಾಡಿಕೊಂಡ, ಸಮಾಜ ಕೆಟ್ಟದ್ದಲ್ಲ, ಸಮಾಜವನ್ನು ನಡೆಸುವ ಮನಸ್ಸು ಕೆಟ್ಟದ್ದು. ಅವನು ಅರ್ಥಶಾಸ್ತ್ರ, ಕಾನೂನು, ತತ್ವಶಾಸ್ತ್ರದಲ್ಲಿ ಪಾಂಡಿತ್ಯ ಸಾಧಿಸಿದ. ನಂತರ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಒಬ್ಬ ಕಾಲದಲ್ಲಿ ನೆಲದ ಮೇಲೆ ಕುಳಿತ ಹುಡುಗ ಇಂದು ಜಗತ್ತಿನ ಶ್ರೇಷ್ಠ ಪಂಡಿತರ ಮಧ್ಯೆ. ಅಧ್ಯಾಯ 7. ಭಾರತಕ್ಕೆ ವಾಪಸ್ಸು, ಮತ್ತೆ ಅವಮಾನ. ಅಂಬೇಡ್ಕರ್ ಭಾರತಕ್ಕೆ ಹಿಂತಿರುಗಿದರು. ಡಿಗ್ರಿಗಳು, ಜ್ಞಾನ, ಹುದ್ದೆ. ಆದರೂ ಸಮಾಜ ಬದಲಾಗಲಿಲ್ಲ. ಅವರಿಗೆ ಕುಡಿಯಲು ಗ್ಲಾಸ್ ಕೊಡಲಿಲ್ಲ. ಆಫೀಸ್ನಲ್ಲಿ ಬೇರೆ ಕೂತರು. ಅವಮಾನ ಮತ್ತೆ ಶುರುವಾಯಿತು. ಈ ಬಾರಿ ಅಂಬೇಡ್ಕರ್ ಮೌನವಾಗಿರಲಿಲ್ಲ. ಅಧ್ಯಾಯ 8. ಹೋರಾಟದ ಆರಂಭ. ಅವರು ಪತ್ರಿಕೆ ಆರಂಭಿಸಿದರು, ಭಾಷಣ ಮಾಡಿದರು, ಜನರನ್ನು ಜಾಗೃತಗೊಳಿಸಿದರು. ಅವರ ಪ್ರಶ್ನೆ ಒಂದೇ: ನಾವು ಭಾರತೀಯರೇ ಅಲ್ಲವಾ? ಮಹಾಡ್ ಸತ್ಯಾಗ್ರಹ, ನೀರಿಗಾಗಿ ನಡೆದ ಹೋರಾಟ. ಅದು ಕೇವಲ ನೀರಿಗಾಗಿಯಲ್ಲ, ಮಾನವ ಗೌರವಕ್ಕಾಗಿ. ಅಧ್ಯಾಯ 9. ಮಹಿಳೆಯರ ಹಕ್ಕುಗಳ ಹೋರಾಟ. ಅಂಬೇಡ್ಕರ್ ಮಹಿಳೆಯರನ್ನು ಕೂಡ ಕಡೆಗಣಿಸಲಿಲ್ಲ. ಅವರು ಹೇಳಿದರು, ಮಹಿಳೆ ಸ್ವತಂತ್ರವಾಗದೆ ಸಮಾಜ ಮುನ್ನಡೆಯಲು ಸಾಧ್ಯವಿಲ್ಲ. ಮಹಿಳಾ ಹಕ್ಕುಗಳಿಗಾಗಿ ಅವರು ಕಾನೂನು ರೂಪಿಸಿದರು. ಅಧ್ಯಾಯ 10. ಭಾರತ ಸಂವಿಧಾನ, ಜೀವಂತ ಗ್ರಂಥ. ಭಾರತ ಸ್ವಾತಂತ್ರ್ಯ ಪಡೆಯಿತು. ದೇಶಕ್ಕೆ ಸಂವಿಧಾನ ಬೇಕಾಯಿತು. ಅದನ್ನು ಬರೆಯುವ ಜವಾಬ್ದಾರಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸಿಕ್ಕಿತು. ಅವರು ಕೇವಲ ಕಾನೂನು ಬರೆಯಲಿಲ್ಲ, ಅವರು ನೋವು ಕಂಡ ಜನರ ಭವಿಷ್ಯ ಬರೆದರು. ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವ, ಈ 3 ತತ್ವಗಳು ಸಂವಿಧಾನದ ಹೃದಯವಾದವು. ಅಧ್ಯಾಯ 11. ಕೊನೆಯ ದಿನಗಳು, ಮಹಾನ್ ಅಂತ್ಯ. ಅವರ ಆರೋಗ್ಯ ಕುಸಿತು, ಆದರೂ ಅವರು ಬರೆಯುವುದನ್ನು ನಿಲ್ಲಿಸಲಿಲ್ಲ. 1956 ಅವರು ಬೌದ್ಧ ಧರ್ಮ ಸ್ವೀಕರಿಸಿದರು. ಅವರು ಹೇಳಿದರು, ನಾನು ಹಿಂದೂವಾಗಿ ಹುಟ್ಟಿರಬಹುದು, ಆದರೆ ಹಿಂದೂವಾಗಿ ಸಾಯುವುದಿಲ್ಲ. ಅದೇ ಅವರ ಅಂತಿಮ ಕ್ರಾಂತಿ. ಅಧ್ಯಾಯ 12.
ನಮಗೆ ಅಂಬೇಡ್ಕರ್ ಹೇಳುವ ಪಾಠ: ಬಡತನ ಶಾಶ್ವತವಲ್ಲ, ಅವಮಾನ ನಿನ್ನ ಅಂತ್ಯವಲ್ಲ, ಶಿಕ್ಷಣವೇ ಶಕ್ತಿ, ಸಂಘಟನೆವೇ ಬಲ, ಹೋರಾಟವೇ ಮಾರ್ಗ. ಕೊನೆಯ ಮಾತು: ನೀನು ಇಂದು ಸೋತಿದ್ದೀಯಾ? ನಿನ್ನನ್ನು ಯಾರಾದರೂ ತಳ್ಳುತ್ತಿದ್ದಾರಾ? ಒಂದು ದಿನ ನೆಲದ ಮೇಲೆ ಕುಳಿತ ಹುಡುಗ ದೇಶದ ಭವಿಷ್ಯ ಬರೆದಿದ್ದಾನೆ. ಅವನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ನೀನು ಕೂಡ ಸಾಧ್ಯ. ನಿನ್ನೊಳಗಿನ ಅಂಬೇಡ್ಕರನ್ನು ಎಬ್ಬಿಸು. ಈ ವಿಡಿಯೋ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.